ಬ್ರೇಕ್ನ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ಗಣಪತಿಯವರು ಅಮೆರಿಕಾದಿಂದ ಕರೆ ಮಾಡಿದ್ದಾರೆ. ಗಣಪತಿಯವರೇ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ನಮಸ್ಕಾರ ಪಂಡಿತರಿಗೆ. ನನ್ನ ಮಗನಿಗೆ ಕೇಳಬೇಕು. ಹೇಳಿ ಹೇಳಿ, ತಾರೀಖು ಹೇಳಿ. 21/9/2007. ಸರಿ, ಸಮಯ ಎಷ್ಟೊತ್ತಿಗೆ? 5:39 ಬೆಳಗಿನ ಜಾವ. ಎಲ್ಲಿ, ಅಮೆರಿಕದಲ್ಲೋ ಇಲ್ಲಿ ಇದ್ರಲ್ಲ? ಅಮೆರಿಕಾದಲ್ಲಿ. ಅದು ಅಮೆರಿಕದಲ್ಲೇನಾ? ಹುಟ್ಟಿದ ಅಮೆರಿಕಾದಲ್ಲೇ ಹುಟ್ಟಿದ್ದು. ವಿದ್ಯಾಭ್ಯಾಸ ಮತ್ತೆ ನೌಕರಿ ಮತ್ತೆ ಮುಂದಿನ ಜೀವನ ಹೇಗೆ ಭವಿಷ್ಯ ಅಂತ ಸ್ವಲ್ಪ ಹೇಳಿ ಪಂಡಿತ್. ಖಂಡಿತವಾಗಿ. ಈಗಾಗಲೇ 4 ವರ್ಷ ಆಯಿತು. ಶುಕ್ರವಾರ ದಿವಸ ಹುಟ್ಟಿದ್ದಾನೆ ಮಗು. ಪೂರ್ವಾಷಾಢ ನಕ್ಷತ್ರ. ಹಾಗೆ ನಮ್ಮ ಕರ್ನಾಟಕದಲ್ಲಾದ್ರೆ 2ನೇ ಚರಣ ಆಗುತ್ತೆ, ಇದು ಈಗ 3ನೇ ಚರಣ ಆಗುತ್ತೆ. ನಕ್ಷತ್ರ ಟೈಮ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಲಗ್ನಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕರ್ನಾಟಕದಲ್ಲಾದರೆ ಸಿಂಹ ಲಗ್ನ ಆಗುತ್ತೆ, ಇದು ಸಾಮಾನ್ಯವಾಗಿ ಅಲ್ಲ. ಅದರಿಂದ ಇದು ವೃಶ್ಚಿಕ ಲಗ್ನ. ನೋಡೋಣ ಅವನ ವಿದ್ಯಾಭ್ಯಾಸ ಮತ್ತು ಇದ್ರ ಬಗ್ಗೆ ಅವನ ಜಾತಕ ಏನು ಹೇಳ್ತೆ ಅಂಥೇಳಿ. ಈಗಾಗಲೇ ವರ್ತಮಾನ ನಡೆಯುವಂಥ ದಶೆ ಅಮೇರಿಕದಲ್ಲಿದ್ದರೂ ಸಹ ಪ್ರತಿದಿನ ನೋಡ್ತಾ ಇದ್ದೀರಿ ಅಲ್ವಾ? ಈಗಾಗಲೇ ನಮ್ಮ ಮಗನಿಗೆ ನಡೀತಾ ಇದ್ದಂಥದ್ದು ಗುರು ಭುಕ್ತಿ ನಡೀತಾ ಇದೆ. ಶುಕ್ರ ದಶ ಗುರು ಭುಕ್ತಿ ನಡೀತಾ ಇದೆ. ಸಾಮಾನ್ಯವಾಗಿ ಶುಕ್ರ ಮತ್ತು ಗುರು ಇದ್ದರೆ ಬಹಳ ಒಳ್ಳೆಯದು. ವಿದ್ಯಾಭ್ಯಾಸ, ಆರೋಗ್ಯ, ಭವಿಷ್ಯದ ಬಗ್ಗೆ. ಪಂಚಮದಲ್ಲಿ ಚಂದ್ರ ಇದ್ದಾನೆ. ಸ್ವಲ್ಪ ವಿದ್ಯಾಭ್ಯಾಸ ಆರಂಭ ಮಾಡುವಾಗ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿ. ಜನ್ಮರಾಶಿಯಲ್ಲಿ ಶನಿಕೇತು ಇದ್ದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಆದರೆ ಒಳ್ಳೆಯ ವಾಕ್ಪಟುತ್ವ ಇದೆ, ಧನಾವೃದ್ಧಿ ಇದೆ, ಆಯುಷ್ಯ ಚೆನ್ನಾಗಿದೆ. ಆದರೆ ಪ್ರತಿ ವರ್ಷವೂ 12 ವರ್ಷ ತನಕ ಆಯುರ್ವೃದ್ಧಿ ಅಂತ ಆಯುಷ್ಯ ಚರುವಂಥ ಹುಟ್ಟು ಹಬ್ಬ ಏನು ಮಾಡ್ತೀರೋ ಆ ಹಬ್ಬದೊಳಗೆ ಇದೊಂದು ಹಬ್ಬ ವಿಶೇಷ ಪೂಜೆ. ಆಯುಷ್ಯ ವೃದ್ಧಿ ಮಾಡಿ, ಭವಿಷ್ಯ ಚೆನ್ನಾಗಿದೆ. ಅವನಿಗೆ ವಿದ್ಯಾರಂಭ ಮಾಡುವ ಪೂರ್ವದಲ್ಲಿ ವಿದ್ಯಾಗಣಪತಿ ಅಥವಾ ಲಕ್ಷ್ಮೀನಾರಾಯಣ ಪಾರಾಯಣ ಹೋಮವನ್ನು ಮಾಡಿಸಿ ವಿದ್ಯಾರಂಭ ಆಗಿದೆ. ಈಗಾಗಲೇ ವಿದ್ಯಾ ಅಭಿವೃದ್ಧಿಗಾಗಿ ಅದನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ. ಇದೀಗ ಮೊಹಮ್ಮದ್ ರಫೀಕ್ ಅವರು ಗೋವಾದಿಂದ ಕರೆ ಮಾಡಿದ್ದಾರೆ. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 16/10/1985. ಸಮಯ ಗೊತ್ತಿದೆಯಾ? ಸಮಯ 11:00 12 ಗಂಟೆ ರಾತ್ರಿ. 12 ಗಂಟೆ ರಾತ್ರಿ. 11:30 12 ಅಂದ್ರೆ 11:00 ರಾತ್ರಿ 11:00 12 ಗಂಟೆ ಒಳಗೆ. 12 ಗಂಟೆ ಒಳಗೆ. ಓಕೆ, ಪಂಡಿತರು ಮಾತಾಡ್ತಾರೆ. ನೋಡಿ ಮೊಹಮ್ಮದ್ ಅವರೇ, ಈಗಾಗಲೇ ಬುಧವಾರ ದಿವಸ ನೀವು ಹುಟ್ಟಿದಂಥ ವಾರ 26 ವರ್ಷ ಆಯಿತು. ವಿಶಾಖ ನಕ್ಷತ್ರ ನಿಮ್ಮದು, 3ನೇ ಚರಣ, ತುಲಾ ರಾಶಿ, ಧನುರ್ಲಗ್ನ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ನಾನು ಎಲೆಕ್ಟ್ರಿಷಿಯನ್ ಮೇಡಮ್. ಏನು? ಎಲೆಕ್ಟ್ರಿಷಿಯನ್. ಕಡೆ ನಿಮ್ಮ ಜಾತದಲ್ಲಿ ಇರುವಂಥದ್ದೇ ಅದು. ಯಾಕಂದರೆ ಕರ್ಮಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಇದ್ದರೆ ಮೆಡಿಕಲ್ಲು, ಔಷಧ, ಚಿಕಿತ್ಸೆ ಅಥವಾ ಸೋಲಾರು, ಕರೆಂಟು, ಬೆಳಕು ಕೊಡುವಂಥದ್ದು. ಸೂರ್ಯನೇ ಅಗ್ನಿ ಅಲ್ವಾ? ಹಾಗಾಗಿ ಅದೇ ಕೆಲಸ ಮಾಡುವಂಥದ್ದು. ಅದರಲ್ಲಿ ನೀಚನಾದ ಶುಕ್ರನನ್ನು ಕೂಡ್ಕೊಂಡಿದ್ದಾನೆ. ಅದೊಂದು ಸ್ವಲ್ಪ ತೊಂದರೆ. ಯಾಕಾಗಿ ಸೂರ್ಯ ಇದ್ದರೆ ನಿರಂತರ ಅದು ಮಾಡ್ತೀರಿ, ಶುಕ್ರ ಇದ್ದರೆ ಸ್ವಲ್ಪ ಅದರಲ್ಲಿ ಬದಲಾವಣೆಗಳು ಸಹ ಆಗುವಂಥದ್ದು. ಮೊದಲಿಗೆ ಯಾವುದಾದ್ರು ಬೇರೆ ಮಾಡಿದ್ದೀರಾ? ಮೊದಲೇನಿಲ್ಲ ಸರ್, ಮೊದಲು ನಾವು ಕಾಲೇಜ್ ಹೋಗ್ತಿದ್ವಿ ಸರ್. ಹಾಂ, BA2 ಕಂಪ್ಲೀಟ್ ಆಗಿದೆ ಸರ್. BA ಫೈನಲ್ ಅಡ್ಮಿಷನ್ ಕೊಡ್ಬೇಕು ಸರ್. ಸರಿ. ಈಗ ನೋಡಿ, ನಿಮಗೆ ಆ ಉದ್ಯೋಗ ಚೆನ್ನಾಗಿದೆ, ಆ ಉದ್ಯೋಗವನ್ನು ಮಾಡ್ಬೋದು. ಮದುವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಹಾಂ, ಸರಿ. ನಿಮ್ಮ ಜಾತಕ ಪ್ರಕಾರ ನೋಡಿ, ನೀವು ಹಿಂದೂಗಳು ಅಲ್ದಿದ್ರು ಜ್ಯೋತಿಷ್ಯ ಬಗ್ಗೆ ತುಂಬ ಅಭಿಮಾನ, ಅದರಲ್ಲೂ ಸುವರ್ಣ ವಾಹಿನಿಯಲ್ಲಿ ಅಭಿಮಾನ. ಗೋವಾದಿಂದ ಬೇರೆ ರಾಷ್ಟ್ರದಿಂದ ಕರೆ ಮಾಡ್ತಾ ಇದ್ರಿ. ನಿಮ್ಮ ಜಾತಕದ ಬಗ್ಗೆ ಬಹಳಷ್ಟು ವಿಶೇಷತೆ ಈ ಜಾತಕದಲ್ಲಿದೆ. ಈ ಕಾಲಾವಕಾಶ ಸಾಕಾಗೋದಿಲ್ಲ, ಆದರೂ ಸಹ ಸಾಧ್ಯವಾದಷ್ಟು ಇದ್ದಷ್ಟು ವಿಷಯದಲ್ಲಿ ಬಗ್ಗೆ ಹೇಳ್ತೇನೆ. ಈಗಾಗಲೇ ನಿಮಗೆ ನಡೀತಾ ಇರುವಂಥ ದಶೆ ಬಂದು ಬುಧ ದಶೆ ನಡೀತಾ ಇದೆ. ಬುಧ ದಶೆ, ಬುಧ ಭುಕ್ತಿ ಬಹಳ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಬುಧ ದಶೆ ಬಂದರೆ ಮನುಷ್ಯನಿಗೆ ಜೀವನದಲ್ಲಿ ಬಹಳ ಒಳ್ಳೆಯ ಏಳಿಗೆ, ಅಭಿವೃದ್ಧಿ ಇದೆ. ಆದ್ದರಿಂದ ಈ ಮಾಡ್ತಾ ಇರುವಂಥ ವಿದ್ಯುತ್ ಕೆಲಸವನ್ನು ಗುತ್ತಿಗೆದಾರರಾಗಿರಲಿ, ಕಾಂಟ್ರಾಕ್ಟ್ ಆಗಿರಲಿ, ಅದರ ಅಂಗಡಿ ಮಾಡಿರ್ಕೊಂಡಿರಲಿ, ಇದನ್ನು ಮುಂದುವರಿಸಿ ಇದರ ಜೊತೆಗೆ ಬೇರೆ ಉದ್ಯೋಗವನ್ನು ಮಾಡಿ. ತುಂಬ ಒಳ್ಳೆಯದಿದೆ ಯೋಗ. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದ ಪಂಡಿತರೇ. ಸಾಕಷ್ಟು ಜನ ಕಾಲರ್ಸ್ ಜೊತೆ ಮಾತನಾಡಿದ್ರೆ, ಅಲ್ಲದೆ ಆದಿತ್ಯ ಮಹಿಮೆಯ ಬಗ್ಗೆ ಕೂಡ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೀನಿ. ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.